ಎಲೆಕ್ಷನ್ ಬಂದಾಗ ಯಾರಿಗೆ ವೋಟ್ ಮಾಡಿ ಅಂತ ದೇವರಾಣೆಗೂ ನಾನು ಹೇಳಲ್ಲ. ಈ ಬಾರಿ ವೋಟ್ ಮಾಡುವಾಗ ಕಮಲಕ್ಕೆ ವೋಟ್ ಮಾಡಿ ಅಂತ. ನಮಸ್ಕಾರ ಸ್ನೇಹಿತರೆ, ಪುಂಗಿದಾಸನ ಲೇಟೆಸ್ಟ್ ಸುಳ್ಳು ಮತ್ತು ಸಮರ್ಥನೆಗಳು ನಿಮ್ಮ ಮುಂದೆ. ನಮ್ಮ ಕೈಯಲ್ಲಿ ಸತ್ಯವನ್ನ ತಂದಿಟ್ರು. ಹೀಗಾಗಿ ನಾನು ಚಕ್ರವರ್ತಿ, ವಿದ್ವಾಂಸ, ಚಿಂತಕ ಅಂತ ಹೇಳೆಲ್ಲ ಕರೆಯಲ್ಲ. ಅವು ಗೋಧಿ ಮೀಡಿಯಾಗಳಿಗೆ ಮಾತ್ರ ಸೀಮಿತ. ಅವನ ಭಕ್ತರುಗಳು ಸಮಾಧಾನ ಕಾಪಾಡಬೇಕು. ಪುಂಗ್ಲಿಯ ಮೊದಲನೆಯ ಪುಂಗಿ. IIT ಕಾನ್ಪುರದ ವಿಜ್ಞಾನಿಗಳು ಈ ಕರೋನಾ ಏಪ್ರಿಲ್ 3 ಅಥವಾ ಕೊನೆ ವಾರದ ವೇಳೆಗೆ ಪೀಕಿಗೆ ಹೋಗಿ ಆನಂತರ ಇಳಿಯೋದಕ್ಕೆ ಶುರುವಾಗುತ್ತೆ ಎನ್ನುವಂತ ಖುಷಿ ಪಡುವಂತ ವಿಚಾರವನ್ನ ಹೇಳಿದ್ದಾರೆ. ಹೇಳಿರೋ ಪ್ರಕಾರ ಏಪ್ರಿಲ್ 15ರಿಂದ 30ರ ಒಳಗಡೆ ಕರೋನಾ ಕೇಸಸ್ಗಳಲ್ಲಿ ಇಳಿಮುಖ ಆಗುತ್ತೆ. ಜನರ ಯೋಚನೆ ಮಾಡಿ, ಇವಾಗ ಮೇ 2nd ವೀಕ್ ಮುಗಿತಾವಂತೂ ಯಾವುದೇ ರೀತಿಯ ಇಳಿಮುಖ ಕಾಣಿಸ್ತಾ ಇಲ್ಲ. ಅವ್ರು ಯಾವುದೋ IIT ಪ್ರೊಫೆಸರ್ ಹೇಳಿದ್ರಂತೆ. IIT ಅಂದ ತಕ್ಷಣ ನನಗೆ ಖುಷಿಯಾಗಿ ನೆನಪಾಗೋದು ಅರವಿಂದ ಕೇಜ್ರಿವಾಲ್ ಅವರ ಶಿಕ್ಷಣ ನೀತಿ ಮತ್ತು ಅಡ್ಮಿನಿಸ್ಟ್ರೇಷನ್. ಯಾಕಂದರೆ ಅವರು ಮೋದಿ ಅಷ್ಟೇನು ಎಜುಕೇಟೆಡ್ ಅಲ್ಲ. लेकिन मैंने कहा इतने क्राउड है, बारिश हो रही है, तो एक बेनिफिट है कि हम राडार से बच सकते हैं. A+B इंटू स्क्वायर इंटू ब्रैकेट स्क्वायर करे तो ಎರಡನೆಯ ಸಮರ್ಥನೆಯ ಪುಂಗಿ. ಕರೋನಾದ ಈ ಎರಡನೇ ಅಲೆಯ ಸ್ಪೈಕಿಗೆ ಈ ರ್ಯಾಲಿಗಳು ಕಾರಣ ಅಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರಾದ್ರೂ ಈವಿಯಲ್ಲಿ ದೊಡ್ಡ ದೊಡ್ಡ ರ್ಯಾಲಿಗಳನ್ನ ನೋಡಿದ ಜನ ಸಹಜ ಸ್ಥಿತಿಗೆ ಮರಳಿದರು. ಸ್ನೇಹಿತರೆ, ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಅತಿ ಬುದ್ಧಿವಂತಿಕೆಯಿಂದ ತಮ್ಮ ಪಕ್ಷವನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತಾನೆ, ಏನು ಲಾಭ ಇರ್ಬೋದು. ಅವನ ಭಕ್ತರುಗಳು ಹೇಳಬೇಕು, ಇವನು ಹೇಳೋ ಹಾಗೆ ಚುನಾವಣಾ ರ್ಯಾಲಿಗಳು ಮತ್ತು ಕುಂಭಮೇಳ ಯಾವುದೇ ರೀತಿಯ ಕೊರೋನಾ ಸ್ಪ್ರೆಡ್ ಮಾಡೋದಕ್ಕೆ ಕಾರಣ ಅಲ್ವಂತೆ. ಯಾವುದೋ ಒಂದು ಸೋರ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೇಳಿರ್ತಕ್ಕಂಥದ್ದು. ನೀವು ಗೊತ್ತಿರಲಿ, 5ರಿಂದ 10 ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ನ್ಯೂಸ್ಗಳು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನೀವು ಮಾಡಿರ್ತಕ್ಕಂಥ ಚುನಾವಣಾ ರ್ಯಾಲಿಗಳು ಮತ್ತು ಕುಂಭಮೇಳನೇ ಇದಕ್ಕೆ ಕಾರಣ ಅಂತೇಳಿ ಚೀಮಾರಿ ಹಾಕ್ತು. ಆ ಸೋರ್ಸ್ಗಳನ್ನ ಇವರು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಲ್ಲ. ಯಾಕಂತ ಹೇಳಿದರೆ ತಮ್ಮ ಸರ್ಕಾರವನ್ನು ತಾವು ಸಮರ್ಥನೆ ಮಾಡ್ಕೊಳ್ಬೇಕು. ಆದರೆ ಈ ವಿಷಜಂತು 1 ವರ್ಷದ ಹಿಂದೆ ತಬ್ಲಿಗಿ ಜಮಾತ್ ಮಾಡಿರೋರನ್ನ ಆತ್ಮಹತ್ಯೆ ಬಾಂಬ್. ಅವ್ರು ಮಾಡಿದ್ರೆ ತಪ್ಪು, ಇವ್ರು ಮಾಡಿದ್ರೆ ಸಮರ್ಥನೆ. ಎಲ್ಲಿದೆಯಪ್ಪ ನ್ಯಾಯ ನಿಮ್ಮ ತತ್ವಗಳಲ್ಲಿ? ನನ್ನ ಕುತ್ತಿಗೆಯಲ್ಲಿ ಹಿಂದುತ್ವದ ಶಲ್ಯ ಇದೆ. ಯಾರು ಟೆಸ್ಟ್ ಮಾಡಿ ಬರೋಣ, ನಮ್ಮ ಮೇಲೆ ನಂಬಿಕೆ ಇದೆ. ಜಗತ್ತಲ್ಲಿ ಮುಸಲ್ಮಾನರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಮೂರನೆಯ ಕಕಬಕ ಪುಂಗಿ. ನಾವಿಲ್ಲಿ ಕರೋನಾದ ಎರಡನೇ ಅಲೆಗೆ ಪತನಗುಟ್ಟು ಹೋಗಿದ್ರೆ ಅಲ್ಲಿ ಅಮೆರಿಕ 4ನೇ ಅಲೆಯ ಹೊಸ್ತಿಲಲ್ಲಿ ನಿಂತಿದೆ. ಅಮೆರಿಕವನ್ನ ಎಕ್ಸಾಂಪಲ್ ತಗೊಳ್ತಾರೆ. ಅವರು ಹೇಳುವ ರೀತಿಯನ್ನ ಗಮನಿಸಿ. ಅಮೆರಿಕದಲ್ಲಿ 4ನೇ ಅಲೆ ಅಂತೆ, ನಮ್ಮಲ್ಲಿ ಇನ್ನೂ 2ನೇ ಅಲೆ. ಅಲ್ಲೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ. ಅದೇ 1 ವರ್ಷದ ಹಿಂದೆ ಇಟಲಿ ಮತ್ತೆ ಸ್ಪೇನ್ಗಳನ್ನ ಎಕ್ಸಾಂಪಲ್ ತಗೊಳ್ತಿದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ಸಾವುಗಳು ಜಾಸ್ತಿ ಆಗ್ತಾ ಇದ್ವು. ಹಾಗೆ ಚೀನಾ, ಇಸ್ರೇಲ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ ಇವ್ರ ಕಣ್ಣಿಗೆ ಕಾಣಲ್ಲ. ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ಅವರ ಉತ್ತರಗಳು ಅವೆಲ್ಲ ಚಿಕ್ಕ ರಾಷ್ಟ್ರಗಳು, ಜನಸಂಖ್ಯೆ ಕಡಿಮೆ, ಹಾಗಾಗಿ ಕರೋನಾ ಸ್ಪ್ರೆಡ್ ಆಗಲ್ಲ. ಅದೇ ಒಂಚೂರು ನಾವು ಬುದ್ಧಿವಂತಿಕೆಯಿಂದ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚೀನಾದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅಲ್ಲಿ ಯಾಕೆ ಸ್ಪ್ರೆಡ್ ಆಗ್ತಾ ಇಲ್ಲ ಅಂತ ಕೇಳಿದರೆ ಅವರ ಆನ್ಸರ್ಗಳು ಹೇಗಿರ್ಬೋದು ಅಂತೇಳಿ ಮಾತ್ರ ಹೇಳ್ತೇನೆ. ಸ್ಟಾರ್ಟಿಂಗಲ್ಲಿ ಕರೋನಾ ಹರಡಬೇಕಾದ್ರೆ ಚೀನಿಗರನ್ನ ಅಲ್ಲಿ ಇಲಿ ಹೆಗ್ಣಗಳನ್ನ ಜಾಸ್ತಿ ತಿಂತಾರೆ, ಹಾಗಾಗಿ ಕರೋನಾ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಬಟ್ ಇಂಡಿಯಾದಲ್ಲಿ ಹಾಗಾಗಲ್ಲ, ಋಷಿ ಮುನಿಗಳೆಲ್ಲ ವ್ರತ ಮಾಡಿದ್ದಾರೆ ಅಂತೇಳಿ ಸಮರ್ಥನೆ ಮಾಡ್ಕೊಳ್ತಿದ್ರು. ಅದೇ ಪ್ರಶ್ನೆನ ಇವಾಗ ಮಾಡಿದರೆ ಡೆಫಿನೆಟ್ ಆಗಿ ಅವರ ಆನ್ಸರ್ಗಳು ಅಲ್ಲಿ ಇಲಿ ಹೆಗ್ಣ ತಿನ್ನೋದ್ರಿಂದ ಅವರಿಗೆ ಇಮ್ಯುನಿಟಿ ಪವರ್ ಜಾಸ್ತಿವಾಗಿದೆ, ಹಾಗಾಗಿ ಅವ್ರಿಗೆ ಏನೂ ಆಗ್ತಾ ಇಲ್ಲ ಅಂತೇಳಿ ಡೆಫಿನೆಟ್ ಆಗಿ ಸಮರ್ಥನೆ ಮಾಡ್ಕೊಳ್ತಾರೆ. 2 ತಲೆ ಹಾವುಗಳ ಥರ. ನಾನು ಇದೇ ಸಮಯದಲ್ಲಿ ಒಂದು ವಿಚಾರವನ್ನು ನೆನಪು ಮಾಡ್ಕೊಳ್ತೇನೆ. 1 ವರ್ಷದ ಹಿಂದೆ ಒಂದು ಟ್ವಿಟರ್ ವಾರ್ ನಡೆಯುತ್ತೆ ಡಾಲಿ ಧನಂಜಯ ಮತ್ತು ಪುಂಗಿದಾಸ ನಡುವೆ. ಅಲ್ಲಿ ಇಟಲಿಯಲ್ಲಿ ಸಾವುಗಳು ಜಾಸ್ತಿ ಆಗ್ತಾ ಇರುತ್ತೆ. ಆಗ ಪುಂಗಿದಾಸ ಜೀಸಸ್ ಲವ್ಸ್ ಆಲ್ ಅಂತೇಳಿ ಟ್ವೀಟ್ ಮಾಡ್ತಾರೆ. ಅದಕ್ಕೆ ಉತ್ತರವಾಗಿ ಡಾಲಿ ಧನಂಜಯ ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಹಾಗೆ ಏನೇನೋ ದೊಡ್ಡ ಡ್ರಾಮಾ ಆಯಿತು. ಬಟ್ ಆದರೆ ಒಂದು ಸರಿ ಅದೇ ಇಟಲಿಯವರು ಇವಾಗ ರಾಮ ಲವ್ಸ್ ಆಲ್ ಅಂತೇಳಿ ವ್ಯಂಗ್ಯ ಮಾಡಿದರೆ ನಮಗೇನು ಅನಿಸ್ಬೋದು ಒಂದ್ಸರಿ ಯೋಚನೆ ಮಾಡಿ. ಇವರ ಮನಸ್ಥಿತಿ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ. 2013ರ ಚುನಾವಣೆಯಲ್ಲಿ ದೇಶ ಪ್ರೇಮದ ಕಿಚ್ಚರಿಸಿ ಯುವಕರಿಂದ ಮೋದಿಗೆ ಓಟ್ ಹಾಕಿಸ್ಕೊಂಡು ನಿಮ್ಮ ತೆವಲನ್ನ ನೀವು ತೀರಿಸ್ಕೊಂಡ್ರಿ. ಅದೇ ಸ್ಟ್ರಾಟಜಿನ ನೀವು 2019ರಲ್ಲೂ ಪ್ಲೇ ಮಾಡಿದ್ರಿ. ಬಟ್ ಆದರೆ 2023ಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ನೀವು ಸಭೆ ಸಮಾರಂಭಗಳಿಗೆ ಬರೋದನ್ನ ವೇಟ್ ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಹಿಡಿದು ವೇಟ್ ಮಾಡ್ತಾ ಇದ್ದಾರೆ. ನಾನು ಜನರಿಗೋಸ್ಕರ ಪ್ರಶ್ನೆಗಳನ್ನ ಇನ್ನೊಂದ್ಸರಿ ನೆನ್ಪು ಮಾಡ್ಕೊಳ್ತೇನೆ. ಯಾಕಂತ ಹೇಳಿದ್ರೆ 2023ನೇ ಎಲೆಕ್ಷನ್ಗೆ ದೇಶ ಪ್ರೇಮದ ಕಿಚ್ಚರಿಸಿ ಮತವನ್ನ ಕೇಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹಾಗಾಗಿ ಕಪ್ಪು ಹಣ ಎಲ್ಲಿ,
ಚಿನ್ನದ ರಸ್ತೆ, ಬುಲೆಟ್ ಟ್ರೈನ್. ಆದ್ರೆ ನರೇಂದ್ರ ಮೋದಿ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಏನ್ ಮಾಡಿದ್ರು, ಈ ಸೋಲಾರ್ ಪ್ಯಾನೆಲ್ಗಳ ಕೆಳಗೆ ಮೋಟರ್ ಫಿಕ್ಸ್ ಮಾಡಿದ್ರು. ಈ ಮೋಟರ್ ಏನ್ ಮಾಡುತ್ತೆ, ಅಲ್ಲಿ ಕಾಲುವೆಗಳಲ್ಲಿ ನೀರು ಹರಿಬೇಕಾದ್ರೆ ತಾನೂ ತಿರುಗುತ್ತಾ ಇರುತ್ತೆ, ಅದು ಕೂಡ ಪವರ್ ಜನರೇಟ್ ಮಾಡುತ್ತೆ. ಒಂದೊಂದು ಸೋಲಾರ್ ಪ್ಯಾನೆಲ್ ಎಷ್ಟು ಮಾಡಬಹುದು ಅದಕ್ಕಿಂತ ಹೆಚ್ಚು ಪವರ್ ಜನರೇಟ್ ಮಾಡೋ ಐಡಿಯಾನ ನರೇಂದ್ರ ಮೋದಿ ಕೊಟ್ಟಿದ್ದಷ್ಟೇ ಅಲ್ಲ, ಜಪಾನಿಗರು ಬಂದು ಹೇಳಿದ್ರಂತೆ, ಇಲ್ಲಿ ಯಾರೋ ಪುಣ್ಯಾತ್ಮ ನಮಗಿಂತ ಬುದ್ಧಿವಂತ ಇದಾನಲ್ಲ. 24 ಗಂಟೆ ಗುಜರಾತ್ನಲ್ಲಿ ಪವರ್ ಸಪ್ಲೈ ಇರುತ್ತಾ, ಹಾಗೆ ಅಲ್ಲಿ ಯೂಸ್ ಮಾಡೋ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳಿಗೆ ಯಾವುದೇ ಸ್ಟೆಬಿಲೈಸರ್ಸ್ಗಳು ಬೇಡವಾ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ. ಯಾಕಂದ್ರೆ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರ್ ಅನ್ಸುತ್ತೆ ನಂಗನ್ಸಿದ ಮಟ್ಟಿಗೆ, ಏನು ಬುದ್ಧಿವಂತ ಗುರು. ಹಾಗೆ ಆ ಕಾಲುವೆಗಳಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನ ಮೇಲ್ಗಡೆ ಇಟ್ಟು ಜನರೇಟರ್ಗಳನ್ನ, ಸ್ಮಾಲ್ ಜನರೇಟರ್ಗಳನ್ನ ಇಟ್ಟು ಈ ಸೋಲಾರ್ ಪ್ಯಾನೆಲ್ಗಿಂತ ಜಾಸ್ತಿ ಪವರ್ ಪ್ರೊಡ್ಯೂಸ್ ಮಾಡ್ಬೋದು ಅಂತೇಳೆಲ್ಲ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಏನೋ ಒಂದು ಕ್ಲಾರಿಟಿ ಕೊಡಿ. ಹಾಗೆ ಕೂಡ ಇದನ್ನ ಜಪಾನ್ ಅವರು ಕಾಪಿ ಮಾಡಿದ್ದಾರೆ ಅಂತ ಹೇಳ್ತೀರಿ. ಅವರು ನಮ್ಗಿಂತ 30 ವರ್ಷ ಮುಂದೆ ಇದ್ದಾರೆ ಇಂಥ ಟೆಕ್ನಾಲಜಿಗಳಲ್ಲಿ. ನಮ್ಮಿಂದ ಅವ್ರು ಕಾಪಿ ಮಾಡಿಸ್ಕೊಳ್ಳೋಷ್ಟು ದೊಡ್ಡವರಲ್ಲ. ಯಾಕಂತ ಹೇಳಿದ್ರೆ ಮೋದಿ ಬುದ್ಧಿವಂತ ಅಂತೇಳಿ ಬಹಳ ಬಿಂಬಿಸಿ ಓಟ್ ಕೇಳಿದ್ರಿ. 1000 ರೂಪಾಯಿ ಮತ್ತು 500 ರೂಪಾಯಿ ನೋಟನ್ನು ಬ್ಯಾನ್ ಮಾಡೋದ್ರಿಂದ ಇನ್ನು ಮುಂದೆ ಯಾವ ಅಧಿಕಾರಿಯೂ ಕೂಡ ಸರಾಗವಾಗಿ ಭ್ರಷ್ಟಾಚಾರ ಮಾಡುವುದಿಲ್ಲ. ಡಿಮಾನಿಟೈಸೇಷನ್ ಫೇಲ್ಯೂರ್ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತು. ಅದ್ರ ಬಗ್ಗೆ ನೀವು ಸಮರ್ಥನೆಗಳನ್ನ ಮಾಡ್ಕೊಳ್ತೀರಿ. ಕಾರಣ ಏನು? ಬಡತನ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತಂದ್ರೆ, ಜನ ದುಡ್ಡಿದ್ರೂ ಕೊಂಡುಕೊಳ್ಳಿಕ್ಕಾಗದ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ ಅನ್ನೋದನ್ನ ಸರ್ಕಾರವೇ ಹೇಳುತ್ತೆ. ಬೆಲೆ ಏರಿಕೆಯೂ ಆಗದಂತೆ ಜನಸಾಮಾನ್ಯರು ಆರಾಮಾಗಿ ಬದುಕುವಂತಾಗಿದೆ. ಹಾಗೆ ಪೆಟ್ರೋಲ್ ಪ್ರೈಸ್ ಹೈಕ್ ಆದಾಗ ಹಳೆಯ ಸರ್ಕಾರಗಳಿಗೆ ಪ್ರಶ್ನೆಗಳನ್ನ ಮಾಡ್ತಿದ್ರಿ, ಇವಾಗ ಯಾಕೆ ಸಮರ್ಥನೆಗಳನ್ನ ಮಾಡ್ತೀರಿ? ಹಳೆಯ ಸರ್ಕಾರಗಳು ದೇಶವನ್ನ ಮಾರ್ತಾ ಇದ್ರಿ ಅಂತೆಲ್ಲ ಹೇಳ್ತಿದ್ರಿ, ಪ್ರಶ್ನೆಗಳನ್ನ ಮಾಡ್ತಿದ್ರಿ. ಬಟ್ ಆದ್ರೆ ಇವಾಗಿನ ಸರ್ಕಾರಗಳು ಕೂಡ ನಮ್ಮ ಸ್ವತ್ತುಗಳನ್ನ ಮಾರ್ತಾ ಇದೆ, ಪ್ರಶ್ನೆ ಮಾಡ್ತಾ ಇಲ್ಲ, ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ರಿ. ಆರ್ಥಿಕತೆ ಮುಂದೆ ಬರುತ್ತೆ ಅಂತೆಲ್ಲ ಹೇಳ್ತೀರಿ. ನಮ್ಮ ಸೇನೆ ಭಾರತಕ್ಕೆ ಸಂಬಂಧಿಸಿದೆಯೇ ಹೊರತು ಬಿಜೆಪಿ ಪಕ್ಷಕ್ಕಲ್ಲ. ಜನರಲ್ ವಿ.ಕೆ. ಸಿಂಗ್ ಭಾರತೀಯ ಸೇನೆಯಿಂದ ನಿವೃತ್ತಿ ಹೊಂದಿ ಕೇಂದ್ರದಲ್ಲಿ ಸಚಿವರಾಗಿರುವ ಇವರು ಸಹ ಈ ಹೇಳಿಕೆಯನ್ನು ವಿರೋಧಿಸಿ ಇದನ್ನು ದೇಶದ್ರೋಹಿ ಕೃತ್ಯ ಎಂದಿದ್ದಾರೆ. ಚುನಾವಣೆಯನ್ನು ಗೆಲ್ಲಲು ಸೇನೆಯನ್ನು ರಾಜಕೀಕರಣಗೊಳಿಸಿರುವುದು ದೇಶದ ಜನತೆಯ ಎದುರು ತಲೆ ತಗ್ಗಿಸುವ ಸಂಗತಿ. ದೇಶದ ಇತಿಹಾಸದಲ್ಲಿ ಈ ರೀತಿ ಎಂದೂ ನಡೆದಿರುವುದಿಲ್ಲ. ಹಾಗೆ ಸೈನಿಕರ ವಿಚಾರದಲ್ಲಿ ನೀವು ದೇಶ ಪ್ರೇಮಿ, ಸೈನಿಕರ ಪ್ರೇಮಿ ತುಂಬಾ ಸೆಮಿನಾರ್ಗಳನ್ನೆಲ್ಲ ಕೊಟ್ಟಿದ್ದೀರಿ. ಬಟ್ ಆದ್ರೆ ಒಬ್ಬ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಇವರೆಲ್ಲ ಮೋದಿ ಸೈನಿಕರು ಅಂತೇಳಿ, ಅವಾಗ ಎಲ್ಲಾ ಸೈನಿಕರು ಅಪೋಸ್ ಮಾಡ್ತಾರೆ, ನೀವು ಮಾತ್ರ ಸಮರ್ಥನೆ ಮಾಡ್ಕೊಳ್ತೀರಿ. ನೀವು ಅದ್ರ ಬಗ್ಗೆ ಏನು ಸ್ಟೇಟ್ಮೆಂಟ್ಗಳನ್ನೇ ಕೊಡಲ್ಲ. ಯಾಕೆ? ಅದೇ ಬೇರೆ ಸರ್ಕಾರಗಳು ಇದೇ ಮಾತುಗಳನ್ನ ಹೇಳಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಮೇಜರ್ ಆಗಿ ಸ್ವಾಮಿ ವಿವೇಕಾನಂದರ ಹೆಸರು ಹೇಳ್ಕೊಂಡು ನೀವು ದೇಶ ಪ್ರೇಮದ ಕಿಚ್ಚು ಹಚ್ಚಿದ್ರಿ. ನನ್ನ ಪ್ರಶ್ನೆಗಳು, ಸ್ವಾಮಿ ವಿವೇಕಾನಂದರಿಗೆ ಪಾಲಿಟಿಕ್ಸ್ ಬಗ್ಗೆ ಇರತಕ್ಕಂಥ ನಿಲುವುಗಳೇನು, ಹಾಗೆಯೇ ಜಾತಿ ಪದ್ಧತಿಯ ಬಗ್ಗೆ ಇರುವ ನಿಲುವುಗಳೇನು? ಯಾಕಂತ ಹೇಳಿದ್ರೆ ನಾನು ರಿಸರ್ಚ್ ಪೇಪರ್ಗಳನ್ನ ರೆಫರ್ ಮಾಡಿದ್ದೀನಿ. ನಿಮ್ಮ ನಿಲುವುಗಳಿಗೂ ಅವರ ನಿಲುವುಗಳಿಗೂ ಯಾವುದೇ ಹೋಲಿಕೆ ಇಲ್ಲ. ಅವ್ರೇನಾದರೂ ಇವಾಗ ಇದ್ದಿದ್ರೆ ಡೆಫಿನೆಟ್ ಆಗಿ ನಿಮ್ಮನ್ನ ಆಚೆ ಹಾಕ್ತಿದ್ರು. ಹಾಗೆ 45 ವರ್ಷಗಳಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ. ಆ UPA ಸರ್ಕಾರಗಳಿದ್ದಾಗ ನೀವು ಪ್ರಶ್ನೆ ಮಾಡ್ತಾ ಇದ್ರಿ, ಯುವಕರುಗಳಿಗೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಹಾಗೆ ಹೇಗೆ ಅಂತೇಳಿ. ಇವಾಗ ಯಾಕೆ ಸಮರ್ಥನೆ ಮಾಡ್ಕೊಳ್ತೀರಿ? ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳು ನಿಧಾನವಾಗಿ ಎಷ್ಟರ ಮಟ್ಟಿಗೆ ಕೆಳಗಿಳಿತಾ ಇವೆ ಅಂತಂದ್ರೆ, ಕೆಲಸ ಇಲ್ಲದೆ ಅಲದಾಡುವಂತ ಲಕ್ಷಾಂತರ ಜನ ತರುಣರು ಹೊಸದಾಗಿ ಪ್ರತಿ ವರ್ಷ ಸೃಷ್ಟಿಯಾಗ್ತಾರೆ. ಕೊನೆಯದಾಗಿ ನಿಮ್ಮ ಹೃದಯವನ್ನ ಮುಟ್ಕೊಂಡು ಆನ್ಸರ್ ಮಾಡಿ. ಹಳೆಯ ಸರ್ಕಾರಗಳಿಗೆ ಪ್ರಶ್ನೆ ಮಾಡ್ತಾ ಇದ್ರಿ, ಇವಾಗಿನ ಸರ್ಕಾರಗಳಿಗೆ, ನಿಮ್ಮ ಪಕ್ಷದ ಸರ್ಕಾರಗಳಿಗೆ ಯಾಕೆ ಸಮರ್ಥನೆಗಳನ್ನ ಮಾಡ್ಕೊಳ್ತೀರಿ? ಹೆಚ್ಚು ಕಡಿಮೆ 3 ಸೀಟ್ಗಳಲ್ಲಿ ಇವ್ರ ಮನೆಯವರೇ ನಿಂತಿದ್ದಾರೆ. ತಾತ ಒಂದ್ ಕಡೆ, ಮೊಮ್ಮಕ್ಕಳು 2 ಕಡೆ. ಇವ್ರನ್ನ ಗೆಲ್ಲಿಸಿಕೊಳ್ಳೋದೇ ಜೀವನ. ನರೇಂದ್ರ ಮೋದಿ ಹಂಗ್ ಮಾಡಿಟ್ಟಿದ್ದಾರೆ. ಕಾಲ್ ಫ್ರೀ, ಡಾಟಾ ಫ್ರೀ, ಜಗತ್ನಲ್ಲಿ ಡಾಟಾ ಫ್ರೀ ಸಿಗುವಂತ ಏಕೈಕ ರಾಷ್ಟ್ರ ನನ್ಗೆ ಗೊತ್ತಿರುವಂತೆ ಭಾರತ ಮಾತ್ರ. ಇನ್ಯಾವ ರಾಷ್ಟ್ರದಲ್ಲೂ ಡಾಟಾ ಸಿಗಲ್ಲ. ಕೊನೆಯದಾಗಿ ಎಜುಕೇಶನ್ ವಿಚಾರಕ್ಕೆ ಬರ್ತೀನಿ. ನೀವು ಓದಿರ್ತಕ್ಕಂಥದ್ದು ಇಂಜಿನಿಯರಿಂಗ್, ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಅದು ಮೈನಾರಿಟಿ ಕಾಲೇಜು, ಹಾಗೆ ಅದು ಮುಸ್ಲಿಮ್ಸ್ ಕಾಲೇಜ್ ಅಂತ ಹೇಳ್ಬೋದು. ಅಲ್ಲಿ ನೀವು ಓದಿದ್ರಿ. ಅಲ್ಲಿನ ಫ್ಯಾಕಲ್ಟಿಗಳು, ಲೆಕ್ಚರ್ಗಳು ಡೆಫಿನೆಟ್ ಆಗಿ ಇವತ್ತು ಮನಸ್ಸಿಗೆ ತುಂಬ ನೋವು ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಇಂಥ ಒಬ್ಬ ದ್ವೇಷ ಪ್ರೇಮಿನ, ಜಾತಿಗಳ ಮಧ್ಯೆ ಒಡಕನ್ನು ತರ್ತಕ್ಕಂಥ, ಜಾತಿಗಳನ್ನು ವಿರೋಧ ಮಾಡ್ತಕ್ಕಂಥ ವ್ಯಕ್ತಿನ ನಾವು ಇಂಜಿನಿಯರ್ ಆಗಿ ವಿದ್ಯೆಯನ್ನು ಕಲಿಸಿದೀವಲ್ಲ ಅಂತೇಳಿ ಪಕ್ಕಾ ಬೇಜಾರು ಮಾಡ್ಕೊಂಡಿರ್ತಾರೆ. ಇದಂತೂ ಸತ್ಯ. ನೀವು ಅಲ್ಲಿ ಓದಿದ್ದು ನಿಜಾನೇ ಆದರೆ